ಬೇಸಿಗೆ ಸಮೀಪಿಸುತ್ತಿರುವಂತೆ ಹೆಸ್ಕಾಂ ಅಧಿಕಾರಿಗಳು ವ್ಯವಸ್ಥಿತವಾಗಿ ವಿದ್ಯುತ್ ಸರಬರಾಜು ಮಾಡದೆ ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತಿದ್ದಾರೆ ಎಂದು ಆರೋಪಿಸಿ ಹುಬ್ಬಳ್ಳಿಯಲ್ಲಿ ಸೋಮವಾರ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ನೂರಾರು ಸಂಖ್ಯೆಯಲ್ಲಿ ಸೇರಿದ ರೈತರು ನವನಗರದ ಹೆಸ್ಕಾಂ ಇಲಾಖೆ ಬಳಿ ಕಲಾ ತಂಡಗಳ ಮೂಲಕ ಸರ್ಕಾರದ ಹಾಗೂ ಬೆಸ್ಕಾಂ ಇಲಾಖೆ ವಿರುದ್ಧ ಧಿಕ್ಕಾರ ಕೂಗಿ ಬೆಸ್ಕಾಂ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ವಿದ್ಯುತ್ ಸ್ಮಾರ್ಟ್ ಮೀಟರ್ ಅಳವಡಿಕೆ, ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಹಾಗೂ ಸ್ವಾಮಿನಾಥನ್ ವರದಿ ಜಾರಿಗೊಳಿಸುವಂತೆ ಒತ್ತಾಯಿಸಿದರು. ಸರ್ಕಾರ ಕೃಷಿ ಪಂಪ್ಸೆಟ್ಗಳಿಗೆ 7 ಗಂಟೆ ವಿದ್ಯುತ್ ನೀಡುತ್ತೇವೆ ಎಂದು ಕೇವಲ ಬಾಯಿ ಮಾತಿಗೆ ಹೇಳ್ತಿದೆ. ಆದರೆ ವಾಸ್ತವವಾಗಿ ಪಾಲನೆಯಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತರ ಬೆಂಬಲಕ್ಕೆ ನಿಲ್ಲಬೇಕಾಗಿದ್ದಂತಹ ಸರ್ಕಾರಗಳೇ ರೈತರನ್ನ ಶೋಷಣೆ ಮಾಡುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಸ್ಥಳಕ್ಕೆ ಮೇಲಾಧಿಕಾರಿಗಳು ಬರುವವರೆಗೂ ತೆರಳುವುದಿಲ್ಲ ಎಂದು ಪಟ್ಟು ಹೇಳಿದರು. ರೈತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ, ರೈತರ ಹಿತ ಕಾಪಾಡಬೇಕಾಗಿದ್ದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರನ್ನ ಕಡೆಗಣಿಸುವ ಮೂಲಕ ಅನ್ನದಾತರನ್ನ ಶೋಷಣೆ ಮಾಡುತ್ತಿವೆ ಎಂದರು. ಹೆಸ್ಕಾಂ ಇಇ ಮಾತನಾಡಿ, ತಾಲೂಕಿನಲ್ಲಿ ಹೆಚ್ಚು ಕೃಷಿ ಪಂಪ್ಸೆಟ್ ಇರುವುದರಿಂದ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಾಸ ಉಂಟಾಗ್ತಿದೆ ಹಾಗೂ ಸಮಸ್ಯೆಯನ್ನ ಮೇಲಾಧಿಕಾರಿಗಳ ಗಮನಕ್ಕೂ ತರಲಾಗಿದೆ. ಪ್ರಸ್ತುತ ಲಭ್ಯವಿರುವ ವಿದ್ಯುತ್ ಬಳಸಿ ರೈತರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳುತ್ತೇವೆ. ಸೋಮವಾರದಿಂದಲೇ ಸಿಂಗಲ್ ಫೇಸ್ ವಿದ್ಯುತ್ ಅನ್ನ ನೀಡಲು ಬದ್ಧರಾಗಿದ್ದೇವೆ. ರೈತರಿಗೆ ಆದ್ಯತೆ ಮೇರೆಗೆ ಕೆಲವೇ ತಿಂಗಳಲ್ಲಿ ವಿದ್ಯುತ್ ಪರಿವರ್ತಕ ವಿತರಿಸಲಾಗುವುದು ಎಂದರು. ಈ ವೇಳೆ ಧಾರವಾಡ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಮಾತನಾಡಿ, ಹೆಸ್ಕಾಂ ಇಲಾಖೆಯ 7 ಜಿಲ್ಲೆಗಳಲ್ಲಿ 1 ತಿಂಗಳಿನಿಂದ ವಿದ್ಯುತ್ ಸಂಪರ್ಕ ನೀಡುತ್ತಿಲ್ಲ. ಇದರಿಂದ ತೋಟದ ಮನೆಯಲ್ಲಿನ ದನಕರುಗಳಿಗೆ ತೊಂದರೆಯಾಗ್ತಿದೆ. ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಇಂಧನ ಸಚಿವ ಕೆಜೆ ಜಾರ್ಜ್ ಅರ್ಥ ಮಾಡಿಕೊಳ್ಳಬೇಕು ಎಂದು ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷ ಚನ್ನಪ್ಪ ಪೂಜಾರಿ, ಶಶಿಕಾಂತ ಪಡಸಲಗಿ, ರಾಜ್ಯ ವರಿಷ್ಠ ಪಚ್ಚ ನಂಜುಂಡಸ್ವಾಮಿ, ರೈತರು ಹಾಗೂ ಇನ್ನಿತರರು ಭಾಗವಹಿಸಿದರು. ಅದು ರೈತರಿಗೆ ಮಾತ್ರ, ರೈತರಿಗಲ್ಲದೆ ಬೇರೆ ಯಾರಿಗೂ ಇಲ್ಲ. ಹೀಗಿರುವಾಗ ರೈತ ದಿನನಿತ್ಯ ನಾನಾ ಸಮಸ್ಯೆಗಳನ್ನ ಎದುರಿಸಿಕೊಂಡು ಅದರ ಮಧ್ಯೆ ಜೀವನವನ್ನ ಸಾಗಿಸ್ತಾ ಬರ್ತಾ ಈ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲಿಕ್ಕೂ ಕೂಡ ನೂರಾರು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ತಿಂಗಳ ಸಂಬಳದ ಖಾತ್ರಿ ಇಲ್ಲ, ನಮ್ಮ ಬೆಳೆಗಳಿಗೆ ಬೆಲೆಯ ಖಾತ್ರಿ ಇಲ್ಲ. ಒಬ್ಬ ನೌಕರನಿಗೆ, ಒಬ್ಬ ಅಧಿಕಾರಿಗೆ ಒಂದು ತಿಂಗಳಿಗೆ ಇವತ್ತು ಕಮ್ಮಿ ಅಂದ್ರೆ 40ರಿಂದ 50 ಸಾವಿರ, 1 ಲಕ್ಷವರೆಗೆ ಸಂಬಳ ಇದೆ. ಒಂದ್ ಹೆಂಡತಿ 2 ಮಕ್ಕಳು ಸಾಕಲಿಕ್ಕೆ ಒದ್ದಾಡ್ತಾನೆ ಮನುಷ್ಯ. ಆದ್ರೂ ಸಾಕಾಗುದಿಲ್ಲ. ಕೆಲವರಂತೂ, ಎಲ್ಲರೂ ಅಲ್ಲ, ಕೆಲವರು ಸಂಬಳದ ಜೊತೆಗೆ ಬೇರೆ ಬೇರೆ ಕಮಾಯಿ ಕೂಡ ಬೇಕು ಅವರಿಗೆ. 6 ಗಂಟೆಯಿಂದ ಸಂಜೆ 6 ಗಂಟೆಯಿಂದ ಮುಂಜಾನೆ 6 ಗಂಟೆವರೆಗೆ ನಿರಂತರ ಕರೆಂಟ್ ಪೂರೈಸಬೇಕು ಅಲ್ವಾ? ಈಗಾಗಲೇ ನನ್ನ ಮಾಹಿತಿ ಪ್ರಕಾರ 1,27,000 ಮನೆಗಳಿಗೆ ಸಿಂಗಲ್ ಫೇಸ್ ಕರೆಂಟ್ ಕೊಡ್ತಾ ಇದೀವಿ. ಒಂದ್ ನಿಮಿಷ ಆರಾಮು, ಈಗ ಕೊಡ್ತಾ ಇದೀವಿ ಅಂತ ನಮ್ಮ ರೆಕಾರ್ಡ್ ನಲ್ಲಿ ಇದೆ. ಆರಾಮ್ ಒಬ್ಬೊಬ್ಬರೇ ಆಯ್ತು ಕೇಳಿಲ್ಲ. ಇಲ್ಲ, ನೀವು ಮಾತಾಡಿದ್ದೀರಿ, ಇದು ನಮಗೆ ಮಾಹಿತಿ ಕೊಟ್ಟಿಲ್ಲ. ನೀವು ಮಾತಾಡಿದ್ದು ನನಗೆ ಬಂದ ಮಾಹಿತಿ ನಿಮ್ಮಿಂದ. ನೀವು ಉಲ್ಟಾ ತಿಳ್ಕೊಂಡು ಹೆಂಗ್ರಿ ರೈತರೇ? ನಾನು ರೈತ, ನಂದು 80 ಎಕರೆ ಹೊಲ ಇದೆ. ಎಷ್ಟು ಎಲ್ಲ ಹೋಗ್ಬಿಡು ನೋಡ್ರಿ, ಬಾರ್ಕಲ್ ಇಟ್ಕೊಂಡು ಹುಡುಗರ ಕಡೆ ಶಿಸ್ನ ಮಠಕ್ಕೆ. ಈಗ ನೋಡ್ರಿ, ಒಂದು ನಿಮಿಷ ಸುಮ್ಮನಿರಿ. ಈಗ ನೀವು ನಿರಂತರ ನೀವು ಹೇಳ್ತಿಲ್ಲ, ಬೆಳಗ್ಗೆ ತೋಟದ ಮನೆಗಳಿಗೆ ಸಂಜೆ 6ರಿಂದ ಬೆಳಗ್ಗೆ 6 ಗಂಟೆವರೆಗೆ ನಿರಂತರ ವಿದ್ಯುತ್ ಪೂರೈಸಬೇಕು. ಹೌದಲ್ಲ? ನಿಮ್ ಬೇಡಿಕೆ ಹೌದಲ್ಲ ಇದು? ಮೇಡಮ್, ಇದಕ್ಕೆ ಏನು ಉತ್ತರ ಕೊಟ್ಟರು? ಈಗ ಮಾನ್ಯ ಇಂಧನ ಸಚಿವರು ಹಾವೇರಿಗೆ ಬಂದಿದ್ರು. ಈ ವಿಚಾರವಾಗಿ ನಾವು ಚರ್ಚೆ ಮಾಡಿದ್ದೇವೆ. ನಾನು ಚರ್ಚೆ ಮಾಡಿದ್ದೇನೆ, ನಮ್ಮ MD ಮೇಡಮ್ ಚರ್ಚೆ ಮಾಡಿದ್ದಾರೆ. ಎರಡನೇದು, ರೈತರ ಕೃಷಿ ನೀರಾವರಿಗಾಗಿ ಹಗಲು 7 ತಾಸು ನಿರಂತರ ವಿದ್ಯುತ್ ಕೊಡಬೇಕು. ಇದು ಹೌದಾ ನಿಮ್ ಬೇಡಿಕೆ?
ಕೃಷ್ಣಾ ನದಿಯಿಂದ ನೀರು ಪಡೆಯುತ್ತಿರುವ ರೈತರ ವಿದ್ಯುತ್ ಬಿಲ್ ಅನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ಇದೊಂದು ನಿಮ್ಮ ಬೇಡಿಕೆ. ವಿದ್ಯುತ್ ಕಾಮಗಾರಿಗಳಾದ ಹೆಚ್ಚುವರಿ ಪಿಸಿ ಅಳವಡಿಸಿ ಹಳೆ ತಂತಿ ಕಂಬ ಬದಲಾವಣೆ ಮತ್ತು ಅಕ್ರಮ ಸಕ್ರಮ ಯೋಜನೆಗಳನ್ನು ಶೀಘ್ರವಾಗಿ ಪ್ರಾರಂಭ ಮಾಡಬೇಕು. ಹೌದಲ್ಲ? ಇದು ಇಷ್ಟ ನಿಮ್ಮ ಬೇಡಿಕೆ. ಓಕೆ. ನಂಬರ್ 1, ತೋಟದ ಮನೆಗಳಿಗೆ 6 ರಿಂದ 6 ಗಂಟೆ 12 ತಾಸು ಕೊಡ್ರಿ ಅಂತೀನಿ ನೀವು. ಇದು ಏನ್ ಮಾಡ್ತಾ ಇದೀವಿ ನಾವು ಈಗ? ಈಗ ಸಿಂಗಲ್ ಫೇಸ್ ಕೊಡ್ತಾ ಇದೀವಿ ನಾವು. ಅಲ್ಲ, ಒಬ್ಬೊಬ್ಬರು ಹೇಳಿ, ಈಗ ಸರ ಏನಾಗೈತಿ ಕೇಳ್ರಿ ಸರ, ಈಗ ಏನಾಗೈತ್ರಿ, ಸಿಂಗಲ್ ಪೀಸ್ ಅವ್ರು ಕೊಡತಾರೋ, ಇವ್ರ ಕರೆಂಟ್ ಮೋಟರ್ಗಳು ಚಾಲು ಆಗಂದ್ರೆ ಟ್ರಿಪ್ ಆಗತ್ತೆ ಅಂತ ಹೇಳಿ ಅವ್ರು ಆಟೋಮೆಟಿಕ್ ಹತ್ತಿ ಹಂಪ್ ಸಿಕ್ತಾರ, ಆಟೋಮೆಟಿಕ್ ಟ್ರಿಪ್ ಆಗತ್ತೆ. ಅದಕ್ಕೆ ಸರ್ಕಾರದಿಂದ ನೀವು ಹೆಚ್ಚಿಗೆ ಮೆಗಾವಾಟ್ ವಿದ್ಯುತ್ ಬರ್ತಪ್ಪ ಅಂದ್ರೆ ಇದು ಪ್ರಾಬ್ಲಮ್. ಈಗ ನೋಡಿ, ದಯಮಾಡಿ ನೀವೇನು ಯಾರು ಅನ್ಯತಾ ಭಾವಿಸಬಾರ್ದು. ನಾನು ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.